ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗಾಲ ಎನ್ನುವಂತಹ ಇತಿಹಾಸ ಕೌಹಳ ಮತ್ತು ಗಾಲವ ಎನ್ನುವ ಋಷಿಗಳಿಂದ ಬಂದಿರತಕ್ಕಂಥದ್ದು. ಶಿವನನ್ನ ಕೌಹಳ ಮತ್ತು ಗಾಲವ ಋಷಿಗಳು ಚಂದ್ರಪುಷ್ಕರಣಿ ಎನ್ನುವಂತಹ ಶಿವ ದೇವಸ್ಥಾನದ ಮುಂದುಗಡೆ ಇರ್ತಕ್ಕಂತಹ ಕುಳದಲ್ಲಿ ತಪಸ್ಸನ್ನು ಮಾಡ್ತಾರೆ. ಒಬ್ಬರಿಗೆ ನಾರಾಯಣ ಸ್ವಾಮಿಯು, ಇನ್ನೊಬ್ಬರಿಗೆ ಶಿವನು ಪ್ರತ್ಯಕ್ಷನಾಗ್ತಾರೆ. ಶಿವ ಮರಳಿನಲ್ಲಿ ಉದ್ಭವ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಮರಳೇಶ್ವರ ಅನ್ನುವಂಥ ಹೆಸರು ಬಂತು. ಇದನ್ನ ದಕ್ಷಿಣ ಕಾಶಿಯಲ್ಲಿ ಒಂದು ಅಂತ ಹೇಳಲ್ಪಡುತ್ತೆ. ಕಾವೇರಿ ನದಿಯಲ್ಲಿ ಇರ್ತಕ್ಕಂತಹ ದಕ್ಷಿಣ ಕಾಶಿಯಲ್ಲಿ ಕೊಳ್ಳೇಗಾಲ, ನರಸೀಪುರ, ಶಿವಸಮುದ್ರ, ತಲಕಾಡು ಮತ್ತು ನಂಜನಗೂಡು ಈ ಎಲ್ಲ ದೇವಸ್ಥಾನದಲ್ಲಿಯೂ ಒಂದೇ ಮಖಾ ನಕ್ಷತ್ರ ಅನ್ನುವ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವವು, ಉತ್ತರ ನಕ್ಷತ್ರ ಅನ್ನುವಂತಹ ನಕ್ಷತ್ರದಲ್ಲಿ ತೀರ್ಥ ಸ್ನಾನವೂ ಆಗತ್ತೆ. ಆದ್ದರಿಂದ ಇದನ್ನು ಪಂಚತೇರು ಅಂತ ಹೇಳಲ್ಪಡುತ್ತೆ. ಇಲ್ಲಿ ಮರಳಿನಲ್ಲಿ ಉದ್ಭವವಾಗಿರತಕ್ಕಂತಹ ಈಶ್ವರನಿಗೆ ತುಪ್ಪವನ್ನು ಅಭಿಷೇಕವನ್ನು ಮಾಡಿದ್ರೆ ಪುನಃ ಕೈಗೆ ಬೆಣ್ಣೆಯಾಗಿ ಬರುತ್ತೆ. ಅದು ಪ್ರತಿದಿನ ಇಲ್ಲಿಯೂ ನಡೆಯುತ್ತೆ. ಪ್ರತ್ಯಕ್ಷವಾಗಿ ತಾವುಗಳೆಲ್ಲ ನೋಡಬಹುದು. ಮರಳೇಶ್ವರ ಅಂದರೆ ಮರಳಿನಲ್ಲಿ ಉದ್ಭವವಾದವನು ಅಂತ. ಅಮ್ಮನವರ ಹೆಸರು ಮೀನಾಕ್ಷಿ, ಮೀನಿನಂತೆ ಕಣ್ಣಿರುವವಳು ಅನ್ನುವಂತಹದ್ದು. ಈ ದೇವಾಲಯವನ್ನು ಶೈವಾಗಮ ರೀತಿಯಲ್ಲಿ ಪೂಜೆ ಮಾಡಲಾಗುತ್ತೆ. 1800 ವರ್ಷಗಳ ಇತಿಹಾಸ ಇದೆ ಅಂತ ಸ್ಕಂದ ಪುರಾಣದಲ್ಲಿ ಬರೆದಿದೆ. ದಂತಕಥೆಗಳಿದೆ. ಹೈದರಾಲಿಯ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾಗಿಯೂ ಪೂರ್ಣೇರು ರೂಪದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಸ್ಥಾಪನೆಯಾಗಿತ್ತು ಅಂತಲೂ, ಮತ್ತು ಅನ್ನದಾನ ಸುಬ್ಬಶೆಟ್ಟರ ಕಾಲದಲ್ಲಿ ಅಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂತಹದ್ದೆಲ್ಲ ಶಿಲಾಶಾಸನದಲ್ಲಿ ಸಿಗತ್ತೆ. ಅಂತಹ ಪುಣ್ಯಕ್ಷೇತ್ರ. ಅದರಿಂದಲೇ ಈ ಊರಿಗೆ ಕೊಳ್ಳೇಗಾಲ ಅಂತ ಹೆಸರು ಬಂದಿದೆ. ಇದು ಮುಜರಾಯಿ ಇಲಾಖಾ ವ್ಯಾಪ್ತಿಗೆ ಬರುತ್ತೆ. ಆದ್ದರಿಂದ ಇಂತಹ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ತೆಗೆದುಕೋಬೇಕು ಅಂತ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀವಿ. ಇದು ವಿಶೇಷ ಪೂಜೆ ಇದು ಶನಿವಾರದಿಂದ ಪ್ರಾರಂಭ ಆಗುತ್ತಾ ಮತ್ತು ಸೋಮವಾರನೂ ಕಂಟಿನ್ಯೂ ಆಗುತ್ತಾ? ಇಲ್ಲ, ಅದು ಸಾಮಾನ್ಯವಾಗಿ 5 ಕಾಲ ಅಂದ್ರೆ ಪ್ರಾತಃ ಕಾಲದಲ್ಲಿ 5:30ಯಿಂದ ಶುರು ಆಗುತ್ತೆ 15ನೇ ತಾರೀಕು. ಈ ಹಿಂದಿನ ದಿನಗಳಲ್ಲೆಲ್ಲ ತಯಾರಿಕಾ ಕಾರ್ಯಕ್ರಮಗಳಿರ್ತೀವಿ ವಿನಃ ದೇವಾಲಯದ ಪೂಜಾ ಕೈಂಕರ್ಯಗಳು ಬೆಳಿಗ್ಗೆ 5:30ಯಿಂದ ಶುರುವಾಗಿ ಮಧ್ಯರಾತ್ರಿ 2:30ವರೆಗೂ ಇರುತ್ತೆ. ಸೋಮವಾರ ಮಾಮೂಲಿನಂತೆ ಪ್ರತಿ ವಾರದ ಪೂಜೆಗಳು, ದಿನ ಪೂಜಾ ದೇವಸ್ಥಾನ. ಇದು ಬೆಳಿಗ್ಗೆ ಸಂಜೆ 2 ಹೊತ್ತು ರುದ್ರಾಭಿಷೇಕಗಳಾಗುತ್ತೆ. ದರ್ಶನಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಲ್ಲಿ ಬಾಗಿಲು ತೆಗೆದಿರ್ತೀವಿ. ಅಂತ ಟೈಮಲ್ಲಿ ದೇವರ ದರ್ಶನವನ್ನ, ಪೂಜಾ ಕೈಂಕರ್ಯಗಳನ್ನ, ಅರ್ಚನೆಯಾದಿಗಳನ್ನ ಮಾಡಿಸ್ಕೊಬೇಕು. ಈಗ ಮಧ್ಯರಾತ್ರಿ ಬೆಳಗಿನ ಜಾವವರೆಗೂ ಮತ್ತು ಶಿವರಾತ್ರಿ ಜಾಗರಣೆ ಉತ್ಸವನೂ ಕೂಡ ಒಂದು ಪ್ರಮುಖವಾದ ಜನ ಇದೆ. ಆದರೆ ದೇವಾಲಯದಲ್ಲಿ ಮಧ್ಯರಾತ್ರಿ 3 ಗಂಟೆ ಆದ್ಮೇಲೆ ನಾವು ಯಾಕೆ ಬಾಗಿಲಾಗ್ತೀವಿ ಅಂದ್ರೆ, ರಾತ್ರಿ ಬೆಳಗಿಂದ ಬಂದಂತಹ ಜನಗಳು, ಬಂದಂತಹ ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ಎಲ್ಲ ಆ ಕಡೆ ಈ ಕಡೆ ಬಿದ್ದಿರುತ್ತೆ. ಅದಕ್ಕೆ ಸ್ವಚ್ಛತಾ ಕಾರ್ಯಕ್ರಮಕ್ಕೋಸ್ಕರ ದೇವಸ್ಥಾನ ಮುಂಭಾಗವನ್ನು ಬಾಗಿಲು ಹಾಕಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಜಾಗರಣೆ ವಿಶೇಷ ಜಾಗರಣೆ ಅಂದ್ರೆ ಶಿವನನ್ನ ಪ್ರಾರ್ಥನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿ ಎನ್ನುವಂತಹದ್ದು. ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಈಶ್ವರ ಲಿಂಗೋದ್ಭವ ಆಗಿರತಕ್ಕಂತಹದ್ದೇ ಮಧ್ಯರಾತ್ರಿಯಲ್ಲಿ. ಆದ್ದರಿಂದ ಆ ಸಮಯದಲ್ಲಿಯೇ ಸಹ ದೇವರ ದರ್ಶನ ಮಾಡಬೇಕು ಅನ್ನುವಂಥದ್ದು. ಮಹಾಶಿವರಾತ್ರಿ ಅನ್ನುವಂಥದ್ದು ಈಶ್ವರ ಉದ್ಭವ ಆಗುವಂತ ದಿನ ಅಂತ ಹೇಳುದು. ಓಕೆ, ಕೆಲವರು ತೀರ್ಥ ಸ್ನಾನ ಮಾಡಬೇಕಾದ್ರೆ ನಮ್ಮ ಮರುದಿನ ಸಾಯಂಕಾಲ ಚಂದ್ರ ದರ್ಶನ ಮಾಡಬೇಕು ಅನ್ನೋದೊಂದು ಸಾಮಾನ್ಯವಾಗಿ ಅದು ಇತಿಹಾಸ ಏನಲ್ಲ. ಶಿವನನ್ನ 24 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿ ಅವರಲ್ಲಿ ಜಪ ತಪಗಳನ್ನು ಮಾಡಬೇಕು ಅನ್ನುವಂಥದ್ದು. ಧನ್ಯವಾದಗಳು. ಜನಪ್ರತಿನಿಧಿಗಳು. ಕೊಳ್ಳೇಗಾಲದ ಶ್ರೀ ಮರಳೇಶ್ವರ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ಈ ದೇವಸ್ಥಾನದಲ್ಲಿ ನಾಡಿದ್ದು ನಡೆಯುವಂತಹ ಮಹಾಶಿವರಾತ್ರಿಯ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. 5 ಕಾಲದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಲಾಗುತ್ತೆ. 1100 ಲೀಟರ್ ಹಾಲನ್ನು ಮತ್ತೆ ಪಂಚಾಮೃತ, ರುದ್ರಾಭಿಷೇಕ, ಮಹಾನ್ಯಾಸಪೂರ್ವಕ ಮಧ್ಯರಾತ್ರಿಯಲ್ಲಿ ಏಕಾದಶವಾರ ರುದ್ರ ಅಂದರೆ 11 ಸಲ ರುದ್ರವನ್ನು ಹೇಳಿ ಮಧ್ಯಯಾಮ ಪೂಜೆಯನ್ನು ಮಾಡಲಾಗುತ್ತೆ. ಮಧ್ಯರಾತ್ರಿಯಲ್ಲಿ ಭಕ್ತಾದಿಗಳಿಗೆ ಬಂದಂಥವರಿಗೆಲ್ಲ 1100 ಲೀಟರ್ ಹಾಲನ್ನು ಅಭಿಷೇಕ ಮಾಡಿದ ಮೇಲೆ ಅದನ್ನು ಬಾಟ್ಲಲ್ಲಿ ಹಾಕಿ ಬಾದಾಮಿ ಪುಡಿ ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಬಾಟ್ಲಲ್ಲಿ ಹಾಕಿ ಎಲ್ಲರಿಗೂ ಬಂದವರಿಗೆ ಪ್ರಸಾದ ರೂಪದಲ್ಲಿ ಕೊಡಲಾಗುತ್ತೆ.
ಎಲ್ಲವನ್ನೂ ಸಹ ದಾನಿಗಳು ಅದನ್ನು ಹಾಲು ಕೊಡುವಂಥವರೊಬ್ಬರು, ಸಕ್ಕರೆ ಕೊಡುವಂಥವರೊಬ್ಬರು, ಬಾದಾಮಿ ಪುಡಿ ಎಲ್ಲರೂ ತಂದವರವರೇ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ದೇವಸ್ಥಾನದ ಆಡಳಿತಾಧಿಕಾರಿಗಳಂಥ ತಹಸೀಲ್ದಾರ್ ಇರ್ಬೋದು, ನಿರಂಜನ್ ಸರ್ ಇರ್ಬೋದು, ಅಥವಾ ಮುಜರಾಯಿ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತು ಪ್ರತಿ ವರ್ಷದಲ್ಲಿಯೂ ನಡೆಯುವಂತಹ ಶಿವರಾತ್ರಿಯ ಬಂದೋಬಸ್ತಿನ ಮುಖಾಂತರ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 5:30ಯಿಂದ ಶುರುವಾಗಿ ಮಧ್ಯರಾತ್ರಿ 3 ಗಂಟೆವರೆಗೂ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಪ್ರಸಾದ ವಿನಿಯೋಗವಾಗಿ ಹಾಲನ್ನೇ ಕೊಡಬೇಕು ಅನ್ನುವಂತಹ ಒಂದು ಮಹದಾಸೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದೇವಸ್ಥಾನದಿಂದ ದೇವಸ್ಥಾನದ ಸೇವಾಕರ್ತರುಗಳು ಮತ್ತು ಅರ್ಚಕ ವರ್ಗದವರು ಮತ್ತು ಅವರ ಮನೆಯವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಸಹ ಎಲ್ಲ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಇರಬಹುದು, ಕ್ಯೂ ಕಟ್ಟುವಂತಹ ಕೆಲಸ ಇರಬಹುದು, ಅಥವಾ ದೇವಾಲಯದಲ್ಲಿರ್ತಕ್ಕಂತಹ ಎಲ್ಲ ತರಳು ತೋರಣ ಮತ್ತು ಎಲ್ಲ ಕೆಲಸಗಳಲ್ಲಿಯೂ ಸಹ ಭಾಗಿಯಾಗ್ತಾ ಇದ್ದಾರೆ. ನಾಳೆಗೆಯಿಂದ ಮಂಟಪಗಳನ್ನೆಲ್ಲ ರೆಡಿ ಮಾಡಿ ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲವನ್ನು ಕಟ್ಟಿ ದೇವಸ್ಥಾನವನ್ನು ಶೃಂಗರಿಸಲಾಗುತ್ತೆ. ಬಂದಂಥವರಿಗೆಲ್ಲರಿಗೂ ಸಹ ಶಾಲ್ಯಾನ್ನಾಭಿಷೇಕ ಅನ್ನುವಂತಹದ್ದು ವಿಶೇಷವಾದದ್ದು. ಶಿವನ ತಲೆಯ ಮೇಲೆ ಶಾಲ್ಯಾನ್ನ ಅಭಿಷೇಕವನ್ನು ನೋಡಿದ್ರೆ ಜೀವನ ಪರ್ಯಂತ ಅನ್ನ ಸಿಗತ್ತೆ ಅನ್ನುವಂತಹ ಇತಿಹಾಸ ಇದೆ. ಅನ್ನಂ ಬ್ರಹ್ಮ ಅನ್ನುವಂತಹದ್ದು. ಹಾಗಾಗಿ ಅಂತಹ ಒಂದು ದರ್ಶನವನ್ನು ಮಾಡಬೇಕು. ಹಾಲಿನಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಎನ್ನುವಂತಹದ್ದು ಶೈವಾಗಮದಲ್ಲಿ ಹೇಳಿದೆ. ಹಾಲು ಅಭಿಷೇಕವನ್ನು, ದೇವರಿಗೆ ಅಭಿಷೇಕವನ್ನು ನೋಡ್ತಾ ಇದ್ದರೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಮಹಾಶಿವರಾತ್ರಿಯ ಪ್ರಯುಕ್ತ ಇವೆಲ್ಲವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ತಗೋಬೇಕು ಅಂತ ದೇವಸ್ಥಾನದ ಆಡಳಿತ ಪರವಾಗಿಯೂ ಮತ್ತು ಭಕ್ತಾದಿಗಳ ಪರವಾಗಿಯೂ ಕೇಳ್ಕೊತಾ ಇದ್ದೀನಿ. ನಾಗೇಂದ್ರ ಭಟ್. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ